ಜೈಲಲ್ಲಿದ್ರು ಬಾಡಿ ಮೇಂಟೆನೆನ್ಸ್ ಅನ್ನ ದಾಸ ಬಿಟ್ಟಿಲ್ಲ. ಅನ್ನ ಬಿಟ್ಟು ಚಪಾತಿ ಮುದ್ದೆ ಊಟಕ್ಕೆ ಮೊರೆ ಹೋಗಿದ್ದಾರೆ ದರ್ಶನ್. ವಿಟಮಿನ್ ಟ್ಯಾಬ್ಲೆಟ್ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನ ಸೇವಿಸ್ತಾ ಇದ್ದಾರೆ ನಟ ದರ್ಶನ್. ಮಾನಸಿಕವಾಗಿ ಕುಗ್ಗಿದ್ದರೂ ಕೂಡ ಫಿಟ್ನೆಸ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಜಿಮ್ ಬಿಟ್ರೆ ಚರ್ಮ ಜೋತು ಬೀಳೋ ಭೀತಿ ಎದುರಾಗಿದೆ ದರ್ಶನ್ಗೆ. ಚರ್ಮ ಜೋತು ಬಿದ್ದು ವಿಲಕ್ಷಣವಾಗುವಂತಹ ಆತಂಕ ಕಾಡ್ತಾ ಇದೆ. ಹಾಗಾಗಿನೇ ಫಿಟ್ನೆಸ್ ಕಡೆಗೆ ದರ್ಶನ್ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಜೈಲ್ನಲ್ಲಿ. ಬಳ್ಳಾರಿಯ ಸೆಲ್ ನಂಬರ್ 15ರಲ್ಲಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ನಟ ದರ್ಶನ್ ಹೊರಗಡೆ ಇದ್ದಾಗ ಪ್ರತಿನಿತ್ಯ ಜಿಮ್ ಮಾಡ್ತಿದ್ರು, ವರ್ಕೌಟ್ ಮಾಡ್ತಾ ಇದ್ರು. ಏನು ಬೇಕೋ ಅದನ್ನ ಪೌಷ್ಟಿಕಯುಕ್ತ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು. ಆದರೆ ಜೈಲ್ನಲ್ಲಿ ಹಾಗಿಲ್ಲ. ಜೈಲ್ನ ಮೆನುವಿನ ಪ್ರಕಾರ ಊಟ ಸಿಗ್ತಾ ಇದೆ, ವರ್ಕೌಟ್ ಇಲ್ಲ, ಜಿಮ್ ಇಲ್ಲ, ಯಾವುದೂ ಕೂಡ ಇಲ್ಲ. ಹಾಗಾಗಿ ಅನ್ನ ಸೇವಿಸಿದ್ರೆ ಬೇರೆ ರೀತಿ ದೇಹದ ಪರಿಸ್ಥಿತಿ ಬದಲಾಗಬಹುದು, ದಪ್ಪ ಆಗಬಹುದು ಅನ್ನೋ ಕಾರಣದಿಂದಾಗಿ ಚಪಾತಿ ಮತ್ತು ಮುದ್ದೆಯನ್ನ ಜಾಸ್ತಿ ಸೇವನೆ ಮಾಡ್ತಿದ್ದಾರೆ. ಸಡನ್ ಆಗಿ ಜಿಮ್ ಅನ್ನ ನಿಲ್ಲಿಸಿರೋದ್ರಿಂದ ಅವರ ದೇಹದ ತೂಕ ಹೆಚ್ಚಾಗಬಹುದು, ಹಾಗೆಯೇ ಬೊಜ್ಜು ಕಾಣಿಸ್ಕೊಳ್ಬಹುದು, ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳು ಆರೋಗ್ಯದ ಮೇಲೆ ಬೀರಬಹುದು. ಆ ಕಾರಣದಿಂದಾಗಿ ಫಿಟ್ನೆಸ್ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ ನಟ ದರ್ಶನ್. ಡ್ರೈ ಫ್ರೂಟ್ಸ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ ಜಿಮ್ ಮಾಡ್ತಾ ಇರೋರು, ವರ್ಕೌಟ್ ಮಾಡ್ತಾ ಇರೋರು ಏಕಾಏಕಿ ಬಿಟ್ಬಿಟ್ರೆ ದೇಹದ ಪರಿಸ್ಥಿತಿನೇ ಬದಲಾಗ್ಬಿಡುತ್ತೆ. ಬೇರೆ ಬೇರೆ ರೀತಿಯ ಅಧಿಕ ರಕ್ತದೊತ್ತಡ ಸೇರಿದಂತೆ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಅದೆಲ್ಲದರಿಂದ ಬಚಾವಾಗೋದಕ್ಕೋಸ್ಕರ ಮತ್ತು ತಮ್ಮನ್ನ ತಾವು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಫಿಟ್ನೆಸ್ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಿದ್ದಾರೆ.